ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಶ್ರುತಿ ಫೋಟೋಸ್ ತೆಗಿ ಅಂದರೆ ಏನು ಶ್ರುತಿ ಇಷ್ಟೊಂದು ಫೋಟೋಸ್ ತೆಗಿಸ್ತಾ ಇದೆಯಾ, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ ಅಂತಾಳೆ. ಓ ಕಮಾನ್ ರವಿ, ಯಾವಾಗಲೂ ನಿಂದಿದ್ದೆ ಅಂತ ಹೇಳ್ತಾರೆ. ಸರಿ ಆಯಿತು ಮನೋಜ, ನೀನು ಬಾರು ಅಂತೇಳಿ ರವಿ ಕರೆದಾಗ, ನಾನೇನು ಜೋಕರ್ ಮಾಡ್ತಾ ಇದ್ದೀರಾ ನೀವು, ಕಾಫಿ ಟೀ ಗ್ಲಾಸ್ನ ಕೈಯಲ್ಲಿ ಕೊಟ್ಬಿಟ್ಟು 5 ಡಿಗ್ರಿ ಮನೋಜನ ಈ ಥರ ನಿಲ್ಲಿಸಿದ್ದೀರಾ ಅಂತ ಹೇಳಿ ಈ ಕಡೆ ಮನೋಜ ರವಿಗೆ ಅಂತಾನೆ. ಸರಿ ಆಯಿತು ಇರಿ ಅಂತ ಹೇಳ್ಬಿಟ್ಟು ಇವರು ಪಾಡಿಗವರು ಫೋಟೋಸ್ ತೊಗೊಳಕ್ಕೆ ಕೆಳಗಡೆ ಹೋಗ್ತಾರೆ. ಈ ಕಡೆ ರಂಗನಾಥ್ ನೋಡ್ದೇನ್ರಿ, ಹುಡುಗ ನೋಡಿದೆ ಎಷ್ಟು ಚೆನ್ನಾಗಿದ್ದಾನೆ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾನೆ. ಹುಡುಗ ಒಳ್ಳೆ ಹಾಲು ಥರ ಪಳಪಳ ಅಂತ ಹೊಳಿತಾ ಇದ್ದಾನೆ ಅಂತಂದಾಗ, ಬೆಳ್ಳುಳ್ಳಿನೂ ಸಹ ಪಳಪಳ ಅಂತ ಹೊಳೆಯುತ್ತೆ, ಅದನ್ನ ಎತ್ಕೊಂಡು ನಾವು ಹಾಲಲ್ಲಿ ಹಾಕೋಕ್ಕಾಗ್ತೈತಾ ಅಂತಾರೆ. ಅದಕ್ಕೆ ನಿನಗೆ ಏನು ಹೇಳಿದ್ರು ಏನಾದರೂ ಒಂದು ಕುಂಕುಮಕ್ಕೆ ಮಾತಾಡ್ತಾ ಇರ್ತೀರ ಅಂಥೇಳಿ ಈ ಕಡೆ ರಂಗನಾಥ್ ಅಂತಾನೆ. ಈ ಕಡೆ ಅರುಣ್ ಫ್ರೆಂಡು ಅವರ ಒಂದು ದೊಡ್ಡ ಆಫೀಸರ್ಸ್ ಏನಿದ್ದಾರೆ ಆ ಆಫೀಸರ್ನ ಕರ್ಕೊಂಬಂದು ಮುಂದ್ಗಡೆ ಕುಳಿಸಿ ಅವರು ಅವ್ರ ವೈಫ್ ಜೊತೆ ಕೂತ್ಕೊಂಡಿರ್ತಾರೆ. ಈ ಕಡೆ ಬಂದ್ಬಿಟ್ಟು ನಿನಗೊಂದು ವಿಚಾರ ಗೊತ್ತಾ, ಅರುಣ್ಗೆ ಇದು 2ನೇ ಮದುವೆ ಅಂತಾರೆ. ಅದಕ್ಕೆ ಅವರು ಹೌದಾ ಅರುಣ್ಗೆ ಇದು 2ನೇ ಮದುವೆ, ಹುಡುಗಿ ಕಡೆಯವ್ರಿಗೆ ಗೊತ್ತಾ ಅಂದಾಗ, ಇಲ್ಲ ಹುಡುಗಿ ಕಡೆಯವ್ರಿಗೆಲ್ಲ ಏನೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದೇ ನಾವು 2ನೇ ಮದುವೆ ಅಂತ ಯಾರಿಗೂ ಗೊತ್ತಿಲ್ಲ ಅಂಥೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಯಾರೋ ಕರೀತಾರೆ. ಸರಿ ಬರ್ತೀನಿ ಇರು, 1-2 ನಿಮಿಷ, ನಿನ್ನ ಬಾಯಿ ಸರಿಯಿಲ್ಲ, ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಆದರೆ ಅವರು ವೈಫ್ ಸುಮ್ಮನೆ ಇಲ್ದಿರೋ ಅಕ್ಕಪಕ್ಕದಲ್ಲಿರೋರಿಗೆಲ್ಲನೂ ಇದರ 2ನೇ ಮದುವೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಯ್ಯೋ ಇದೇನಿದು, ತುಂಬ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತು, ಬಡವರು ಅಂತ ಗೊತ್ತು, ಆದರೆ ಈ ಹುಡುಗಿನ ಎತ್ಕೊಂಡೋಗಿ 2ನೇ ಮದುವೆ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬ ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಸಂಸ್ಕಾರವಂತ ಇರೋರು ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಮೀನಾಗೆ ಗೊತ್ತಿರೋ ಫ್ರೆಂಡು ಹಿಂದೆನೇ ಓಡಿ ಬಂದು ಮೀನಾ ಅಂತ ಹೇಳಿ ಓಡಿ ಬರ್ತಾರೆ. ಯಾಕಕ್ಕ ಏನಾಯಿತು ಅಂದಾಗ, ನಿಂಗೆ ವಿಚಾರ ಗೊತ್ತಾ, ಎಲ್ಲರೂ ಮಂಟಪದಲ್ಲಿ ಮಾತಾಡ್ತಾ ಇದ್ದಾರೆ, ಇದು 2ನೇ ಮದುವೆ ಅಂತೆ ಅರುಣಿಗೆ ಅಂತೇಳಿ ಮಾತಾಡ್ತಾರೆ. ಅಕ್ಕ ಆ ಥರ ಎಲ್ಲ ಏನಿಲ್ಲ, 2ನೇ ಮದುವೆ ಅಂದರೆ ಕನಕನೇ 2ನೇ ಸರಿ ಮದುವೆ ಆಗ್ತಾ ಇರೋದು ಅಷ್ಟೇ, ನನ್ನ ಗಂಡ ಒಪ್ಪೋದಿಲ್ಲ ಅಂತೇಳಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದೆ ಅಂತೇಳಿ ಅಂತಾರೆ. ಸರಿ ಮದುವೆ ಫಿಕ್ಸ್ ಆದಮೇಲೆ ಅಂದರೆ ಹೇಳ್ಬೇಕಿತ್ತಲ್ಲ ನಿನ್ನ ಗಂಡಿಗೆ ಅಂದಾಗ, ಇಲ್ಲ ಅಕ್ಕ ಅದೇನಾದ್ರು ತೊಂದರೆ ಆಗೋಗುತ್ತೆ ಅಂತ ಹೇಳಿಲ್ಲ ಅಂತೇಳಿ 1-2 ನಿಮಿಷ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಬಂದು ಮಾತಾಡಿಸ್ತಾನೆ. ಸೂರ್ಯ ಬಂದು ಮಾತಾಡ್ಸಾಗ ಭಯ ಬಿದ್ದೋಗ್ತಾಳೆ ತುಂಬ ಮೀನಾ. ಯಾಕೆ ಏನಾಯಿತು ಇಷ್ಟೊಂದು ಭಯ ಬೀಳ್ತಾ ಇದೆಯಾ ಅಂದಾಗ, ಆ ಥರ ಎಲ್ಲ ಏನಿಲ್ಲ ರೀ ಅಂತ ಹೇಳ್ತಾರೆ. ಸರಿ ಬನ್ನಿ ಕನ್ಯಾದಾನ ಮಾಡ್ಕೊಡೋಣ, ಮುಹೂರ್ತಕ್ಕೆ ಟೈಮ್ ಆಯಿತು, ಕನಕನ ಕರ್ಕೊಬರೋಣ ಅಂದಾಗ, ನಾನು ಬರೋದಿಲ್ಲ, ನಾನು ಅಪ್ಪ ಹತ್ರ ಮಾತಾಡಿದ್ದೀನಿ, ಶಾಂತಿನ ಕನ್ವಿನ್ಸ್ ಮಾಡ್ಬಿಟ್ಟು ಅವ್ರ ಕೈಯಲ್ಲಿ ಕನ್ಯಾದಾನ ಮಾಡ್ಕೊಡೋಕ್ಕೆ ಅಂತಾರೆ. ಯಾಕ್ರಿ ನೀವು ಮಾಡಬಾರ್ದು ಅಂದಾಗ, ನಮ್ಮ ಯೋಗ್ಯತೆ ಏನಂತ ನಾವು ತಿಳ್ಕೊಬೇಕು, ಎಂತೆಂಥ ದೊಡ್ಡ ಆಫೀಸರ್ಗಳೆಲ್ಲ ಬಂದಿದ್ದಾರೆ, ಅವ್ರ ಮುಂದೆ ಎಲ್ಲ ನಾನು ಹೋಗೋದು ಯಾಕೆ, ನಾನು ಬರೋದಿಲ್ಲ, ಎಲ್ಲ ನೀವೇ ಮುಂದೆ ನಿಂತ್ಕೊಂಡು ಮಾಡಿ ಅಂತಾರೆ. ಇದೇನ್ರಿ ನೀವು ತಂದೆ ಸ್ಥಾನದಲ್ಲಿದ್ದು ನೀವು ನಿಂತ್ಕೋಬೇಕಂದಾಗ, ಪರವಾಗಿಲ್ಲ ಅಪ್ಪ ಸಕ್ಕರೆ ಇರ್ತಾರಲ್ಲ ಸಾಕು, ನಾನು ಆಚೆ ಕಡೆನೇ ಇರ್ತೀನಿ, ನನ್ನಿಂದ ಏನು ತೊಂದರೆ ಆಗಬಾರ್ದು, ಆಗೋದಕ್ಕೂ ನಾನು ಬಿಡೋದಿಲ್ಲ ಅಂಥೇಳಿ ಈ ಕಡೆ ಸೂರ್ಯ ಅಂತಾನೆ. ಸರಿ ರೀ ಆಯಿತು, ನಾನು ಕನಕನ ರೆಡಿ ಮಾಡ್ತೀನಿ, ಕನಕನ ಕರ್ಕೊಬರ್ತೀನಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಪುರೋಹಿತರು ಸಹ ಕನಕನ ಕರ್ಕೊಬನ್ನಿ ಅಂದಾಗ ಮೀನಾ ಕನಕ ರೂಮ್ಗೆ ಹೋಗ್ತಾಳೆ. ಈ ಕಡೆ ಸೂರ್ಯ ಆಚೆ ಕಡೆ ಬಂದು ನಿಂತ್ಕೊತಾನೆ. ಅವ್ರ ಫ್ರೆಂಡು, ಯಾಕೋ ಸೂರ್ಯ ಏನಾಯಿತು ನೀನು ಬಂದು ಇಲ್ಲಿ ನಿಂತ್ಕೊಂಡಿದ್ಯಾ ಅಂದಾಗ, ಒಳಗಡೆ ನಡೀತಾ ಇದೆ ಕಣೋ ಮದುವೆ, ನಡೀಲಿ, ನಾನು ಯಾಕೆ ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡೋದು, ನಮ್ಮ ಯೋಗ್ಯತೆ ಏನಿದೆ ನಾವು ತಿಳ್ಕೊಂಡು ನಮ್ಮ ಜಾಗದಲ್ಲಿ ನಾವು ಇರಬೇಕು, ಎಂತೆಂಥ ಆಫೀಸರ್ಗಳು ಬಂದಿದ್ದಾರೆ, ಅವ್ರ ಹತ್ರ ಹೋಗಿ ನಾನು ಯಾಕೆ ಅವ್ರ ಮುಂದೆ ಇದಾಗಬೇಕು ಅಂತೇಳಿ ಸಪ್ರೇಟಾಗಿದ್ದೀನಿ ಸೈಡಲ್ಲಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಯಾರೋ ಇಬ್ಬರು ಮಾತಾಡ್ತಾ ಇರ್ತಾರೆ 2ನೇ ಮದುವೆ ಅಂತ. ಎಂಥ ಕಾಲ ಬಂತಪ್ಪ, ಪೊಲೀಸ್ ಆಫೀಸರ್ ಅಂದರೆ ಎಷ್ಟು ಮದುವೆ ಬೇಕಾದರೂ ಮಾಡ್ಕೊಬೋದಾ, ಹೋಗಿ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ಸೂರ್ಯ, ಯಾಕೆ ಸರ್ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಏನಾಯಿತು ಅಂದಾಗ, ಈ ಕಡೆ ಹುಡುಗನಿಗೆ 2ನೇ ಮದುವೆ ಅಂತ ಇದು ಪೊಲೀಸ್ ಆಫೀಸರ್ಗೆ ಅಂತೇಳಿ ಅಂತಾರೆ. ಏನು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತೇಳಿ ಅವ್ರ ಮೇಲೆ ಹೊಡೆಯೋಕ್ಕೆ ಶುರು ಆಗ್ತಾನೆ. ಈ ಕಡೆ ಅವ್ರ ಫ್ರೆಂಡು, ಸುಮ್ಮನಿರೋ ಸೂರ್ಯ ಏನು ಈ ಥರ ಮಾಡ್ತಾ ಇದೆಯಾ ಅಂತಂದಾಗ, ಹೌದು ಸರ್ ನಾನು ಎಲ್ಲ ಒಳಗಡೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನೀವು ಹೋಗ್ಬೇಕಂದ್ರೆ ನೋಡ್ಕೊ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅಲ್ಲಿಂದ ಅವರಿಬ್ಬರನ್ನು ಬೈದು ಸೂರ್ಯ ಕಳಿಸ್ಬಿಡ್ತಾನೆ. ಈ ಕಡೆ ಅವ್ರ ಫ್ರೆಂಡ್ಗೆ ಹೋಗು ಒಳಗಡೆ ಏನು ನಡೀತಿದೆ ಅಂತ ನೋಡ್ಕೊಂಬ ಅಂತ ಹೇಳಿ ಅವ್ರನ್ನ ಕಳಿಸಿದಾಗ, ಹೌದು 2ನೇ ಮದುವೆ ಅಂತೆ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ ಅಂತೇಳಿ ಬಂದು ಹೇಳ್ತಾನೆ. ಈ ಕಡೆ ಮೀನಾ ತಾಯಿ ಸೌಮ್ಯ ಕನಕನ ಮದುವೆ ಮಂಟಪ ಕರ್ಕೊಂಡೋಗಕ್ಕೆ ರೂಮ್ಗೆ ಬಂದಿರ್ತಾರೆ. ಈ ಕಡೆ ಕನಕ ತಾಯಿ, ನಿನ್ನ ಇಷ್ಟಪಟ್ಟ ಜೀವನ ನಿನಗೆ ಸಿಗ್ತಾ ಇದೆ, ತುಂಬ ಚೆನ್ನಾಗಿರೋ ಮಗಳೇ ನೀನು, ನಿನ್ನ ಈ ಒಂದು ಆಸೆ ಎಲ್ಲ ಈಡೇರಿಸ್ತಾ ಇರೋದು ನಿಮ್ಮ ಬಾವಗೆ ಯಾವಾಗಲೂ ಚಿರಋಣಿಯಾಗಿರಬೇಕು, ಇನ್ನೇನು ಬೇಕು, ಮೀನಾ ಒಳ್ಳೆ ಮನೆಗೆ ಸಿಕ್ಕಿದ್ಲು, ನೀನು ಒಳ್ಳೆ ಮನೆಗೆ ಸಿಕ್ಕಿದೆ, ಮುಂಜಾ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ, ದೇವರಿಗೆ ಇನ್ನೇನು ಹರಕೆ ಹೊತ್ಕೊಂಡಿಲ್ಲ, ನಾನು ಇದಕ್ಕಿಂತ ಒಂದು ತಂದೆ ತಾಯಿಗೆ ಬೇರೆ ಎಂಥ ಖುಷಿ ವಿಚಾರ ಬೇರೇನಿಲ್ಲ, ಜೀವನ ಪೂರ್ತಿ ತುಂಬ ಚೆನ್ನಾಗಿರೋ, ಯಾವುದೇ ಕಾರಣಕ್ಕೂ ನಿಮ್ಮ ಭಾವನ ನೆನ್ಪಿಟ್ಕೋಬೇಕು, ನಿನ್ನ ಆಸೆ ಕನಸುಗಳಿಗೆಲ್ಲನೂ ಅವರು ಜೊತೆಯಾಗಿ ನಿಂತಿದ್ದಾರೆ, ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ದೃಷ್ಟಿಯನ್ನು ತೆಗೆದು ಕನಕನ ಕರ್ಕೊಂಬಂದು ಹಸೆಮಣೆ ಮೇಲೆ ಕುಳಿಸ್ತಾರೆ. ಮದುವೆಗೆ ಎಲ್ಲ ಶಾಸ್ತ್ರಗಳೆಲ್ಲ ಶುರು ಆಗಿರುತ್ತೆ. ಎಲ್ಲ ಶಾಸ್ತ್ರ ಶುರು ಮಾಡಿದ್ದಾದಮೇಲೆ ತಾಳಿನ 2 ಕೈಲಿ ಮುಗಿಸ್ಕೊಬನ್ನಿ ಅಂತಾರೆ. 2 ಕೈಲಿ ಮುಗಿಸ್ಕೊಬಂದು ಮೀನಾ ತಾಳಿಯನ್ನು ಕೊಡ್ತಾಳೆ. ಅದೇ ಟೈಮ್ಗೆ ಸೂರ್ಯ, ಅವರ ಆಫೀಸರ್ಸ್ ಎಲ್ಲ ಏನಿರ್ತಾರೆ ಅವರೆಲ್ಲ ಆಚೆಗಡೆ ಹೋಗೋ ಟೈಮ್ಗೆ ಸೂರ್ಯ ಒಳಗಡೆ ಬರ್ತಾನೆ. ಒಳಗಡೆ ಬಂದು ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮಿಗೆ ಅರುಣ ಕೆಳಗಡೆ ಎಳ್ಕೊಬಂದು ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಅಕ್ಕಪಕ್ಕದಲ್ಲಿರೋರೆಲ್ಲ, ಯಾಕೆ ಹುಡುಗ ನಂಗೆ ಹೊಡಿತಾ ಇದ್ದೀರಾ, ಏನಾಯಿತು ಅಂತ ರಂಗನಾಥ್ ಕೇಳಿದಾಗ, ಅಪ್ಪ ತುಂಬ ಮೋಸ ಮಾಡಿದಾರಪ್ಪ ಇವ್ರ ಮಾತು ನಂಬಿ ನಾನು ಮೋಸ ಹೋಗ್ಬಿಟ್ಟೆ,
ಬೇಡ ಬೇಡ ತಡ್ಕೊಳ್ರಿ ಅಂತಂದ್ರೆ ಇವನೇ ಬೇಕು ಅಂತಂದರು. ನೋಡ್ರಿ ಈಗ ಎಂಥ ಕೆಲಸ ಮಾಡ್ದ ಇವನೇ, ಸೆಕೆಂಡ್ ಹ್ಯಾಂಡ್ಲಿ ಇವನು, ಇದಕ್ಕೂ ಮುಂಚೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ, ಕನಕ ಇವಳಿಗೆ ಎರಡನೇ ಮದುವೆ ಅಂತ ಹೇಳಿ ಅಂದ ತಕ್ಷಣವೇ ಎಲ್ಲರೂ ಶಾಕಾಗಿ ಹೋಗ್ತಾರೆ. ಏನಪ್ಪ ಏನು ಹೇಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಏನಪ್ಪ ಬಡವ್ರ ಮಕ್ಳಂದ್ರೆ ಏನೋ ಅಷ್ಟೊಂದು ತಮಾಷೆ ಅಂದ್ಕೊಂಡಿದ್ದೀರಾ, ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಕಳಿಸಿ ನಮ್ಮ ಮಕ್ಕಳನ್ನ ಬೆಳೆಸಿದ್ದೀರಿ ನಾವು, ನಮ್ಮ ಅಳಿಯ ಬೇಡ ಬೇಡ ಅಂದಾಗಲೂ ಏನೋ ಒಂದಿದೆ ಅಂದ್ಕೊಂಡೆ, ಇವಾಗ ನೋಡಿದ್ರಾ ಎಂಥ ಕೆಲಸ ಮಾಡಿಕ್ಕಿದ್ದೀರಾ, ಇಂಥವ್ರಿಗೆ ಹೋಗಿ ನನ್ನ ಮಗಳು ಕೊಡಬೇಕಾಗ್ತದೆ ಅಂತೇಳಿ ಎಲ್ಲರೂ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಅರುಣ್ ತಾಯಿನೂ ಏನೋ ಇದೆಲ್ಲ ಹೇಳ್ತಾ ಇರೋದು ನಿಜಾನೇನೋ ಅಂತೇಳಿ ಅರುಣ್ ತಾಯಿ ಕೇಳ್ತಾರೆ. ಈ ಕಡೆ ಸೂರ್ಯ ಏನಮ್ಮ ನನ್ನ ಮಗಳ ಥರ ನೋಡ್ಕೊತೀನಿ ಅಂದರೆ ಈಗ ನಿಮಗೂ ಗೊತ್ತಿಲ್ದಿರೋ ಥರ ನಾಟಕ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ದಿರ ಅದು ಹೆಂಗಿದೆ ಎರಡನೇ ಮದುವೆ ಆಗೋಗುತ್ತೆ ಅಂತ ಹೇಳಿ ಸೂರ್ಯ ಅರುಣ್ ತಾಯಿನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಅರುಣ್ ತಾಯಿನೂ ಸಹ ಅರುಣ ಪ್ರಶ್ನೆ ಮಾಡ್ತಾನೆ, ಏನೋ ಇದೆಲ್ಲ ಹೇಳ್ತಾ ಇರೋದು, ಏನೋ ಇದು ಎರಡನೇ ಮದುವೆನೇನೋ ನಿಜ ಹೇಳು ಅಂತೇಳಿ ಅಂತಾರೆ. ಏನು ಮಾತಾಡಿದ್ರೆ ಅರುಣ್ ಸೈಲೆಂಟಾಗಿ ನಿಂತಿರ್ತಾನೆ. ಈ ಕಡೆ ಶಾಂತಿ ಅಲ್ಲ ಪೊಲೀಸ್ ಆಫೀಸರ್ ಮನೆಗೆ ಇವರೆಲ್ಲ ಹೂವು ಮಾರೋರು ಏನು ತೊಂದರೆ ಕೊಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಅವ್ರಿಗೆ ನೀವು ತೊಂದರೆ ಕೊಟ್ಟಿದ್ಯಾ ಅಂತೇಳಿ ಸೂರ್ಯ ಮತ್ತೆ ನಡೆಯೋ ಫಸ್ಟು ಆಚೆ ನಡೆಯೋ ಚೌಟ್ರಿಯಿಂದ ಅಂತೇಳಿ ಒಳ್ಳೆಯ ಟೈಮಿಗೆ ಹೌದು ನನಗಿದೆ ಎರಡನೇ ಮದುವೆನೇ ಬಿಡೋ ಏನಿವಾಗ ಅಂತೇಳಿ ಕೇಳ್ತಾರೆ. ಈ ಕಡೆ ಎಲ್ಲರೂ ಶಾಕ್ ಆಗೋಗ್ತಾರೆ, ಏನು ಮಾತಾಡಬೇಕಂತ ಗೊತ್ತೇ ಆಗೋದಿಲ್ಲ, ತುಂಬಾ ಶಾಕ್ ಆಗೋಗುತ್ತೆ. ಈ ಕಡೆ ಕನಕಾಗೂ ಸಹ ತುಂಬಾ ಶಾಕ್ ಆಗೋಗುತ್ತೆ, ಏನು ಮಾತಾಡಬೇಕಂತ ಗೊತ್ತಾಗೋದೇ ಇಲ್ಲ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.